ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಹಾಂ ನಾನು ನೋಡ್ಕೊಡ್ತೀನಿ. ಸೌಪರ್ಣಿಕ ಖುಷಿ ಬಂದಿಲ್ವಾ? ಹಾಂ, ಸೌಪರ್ಣಿಕ ಇಲ್ಲೇ ಖುಷಿಗೇನೋ ತಿಂಡಿ ಕೊಡ್ಸೋಕ್ಕೆ ಅಂತ ಹೋಗಿದ್ದಾರೆ, ಬರ್ತಾರೆ. ಓ ಸರಿ. ಅಂತೂ ಆಕ್ಸಿಡೆಂಟ್ ಮಾಡಿದವ್ರು ಯಾರಂತ ನೋಡೋ ದಿನ ಬಂದೇ ಬಿಡ್ತು ಅಲ್ವಾ ಸಿದ್ದು ಅವರೇ? ಹೌದು, ಅದಕ್ಕೆ ಅವನು ಯಾರು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವೇನಾದರೂ ನೋಡಿದ್ರಾ? ಇಲ್ಲ, ಲಾಕಪ್ಪಲ್ಲಿ ಇಲ್ಲ. ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಂತೆ, ಅದಕ್ಕೆ ಮೆಡಿಕಲ್ ಚೆಕಪ್ ಮಾಡೋಕೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೇನು ಕರ್ಕೊಂಡು ಬರ್ತಿದ್ದಾರೆ. ಓ ಹಂಗಾರೆ ಗೊತ್ತಾಯ್ತದೇನೋ ಅಲ್ವೇ ಮೇಡಮ್ರೆ? ಆದರೆ ಆಗಲಿ ಬಿಡಿಸಿದ್ದವರೇ, ಒಟ್ಟಿನಲ್ಲಿ ಇವತ್ತು ಅವ್ರನ್ನ ನೋಡ್ಕೊಂಡು ಹೋಗಲೇಬೇಕು ಅಲ್ವಾ? ಅದೇ ತಾನು ನಮ್ಮ ಉದ್ದೇಶ. ಹೌದು, ಇವತ್ತು ಎಷ್ಟು ಹೊತ್ತಾದರೂ ಪರವಾಗಿಲ್ಲ, ಅವನ್ನ ನೋಡಲೇಬೇಕು. ಅವನಿಗೂ ಶ್ರೀಕಾಂತ್ ಅವ್ರ ಜೀವನಕ್ಕೂ ಏನು ಸಂಬಂಧ, ಅವನು ಯಾಕೆ ಹೀಗೆ ಮಾಡ್ದ ಅಂತ ತಿಳ್ಕೊಳ್ಳೇಬೇಕು. ಯಾಕಂದರೆ ಮುಂದೆ ಖುಷಿ ಜೀವನಕ್ಕೆ ತೊಂದರೆ ಆಗಬಾರ್ದಲ್ವಾ? ಜಾನು, ಜಾನು, ಅವರು ಸ್ವಲ್ಪ ಹೊತ್ತಾಗುತ್ತೆ ಅಂತ ಹೇಳಿದ್ರು. ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ. ನನಗೆ ಯಾಕೋ ಬೇರೆ ಏನೋ ಆಗ್ತಿದೆ ಅಂತ ಅನ್ನಿಸ್ತಿದೆ. ಅಲ್ಲ ಮೇಡಮ್ರೆ, ನೀವು ಯಾಕೆ ಇಷ್ಟು ಗಾಬರಿ ಆಗ್ತಿದ್ರಾ? ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಅವ್ರು ಬರ್ತಾರೆ ಅಂತ ಹೇಳಿದ್ರಲ್ಲ, ಬರ್ತಾರೆ ಬಿಡಿ. ಇಲ್ಲ ಸಿದ್ದು ಅವರೇ, ಇಷ್ಟೊತ್ತಿಗಾಗಲೇ ಬಂದಿರಬೇಕಾಗಿತ್ತು. ನೀವೊಂದ್ಸಲ ಹೋಗಿ ಕೇಳ್ಕೊಂಬರ್ತೀರಾ? ಸರಿ ಮೇಡಮ್ರೆ. ಮೇಡಮ್ರೆ, ಅವ್ರನ್ನ ಕರ್ಕೊಂಬರೋದಕ್ಕೆ ಇನ್ನೂ 2 ಗಂಟೆ ಆಯ್ತದಂತೆ. 2 ಗಂಟೆನಾ? ಯಾಕೆ? ಅದು ಅವ್ರನ್ನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರಂತೆ. ಅಲ್ಲಿ ಚೆಕಪ್ ಎಲ್ಲ ಮುಗಿಸ್ಕೊಂಬರೋದು ಇನ್ನೂ ಅಷ್ಟು ಆಯ್ತದೆ ಅಂದರು. ಅಲ್ಲ, ಅವ್ರನ್ನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ? ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕಾಗಲ್ವಾ? ಅದು ಹಂಗಲ್ಲ ಮೇಡಮ್ರೆ, ಇಂಥವ್ರಿಗೆಲ್ಲ ಸರ್ಕಾರಿ ಆಸ್ಪತ್ರೆಯಿಂದನೇ ಸರ್ಟಿಫಿಕೇಟ್ ಬರಬೇಕು. ಅದು ಸರ್ಕಾರದ ರೂಲ್ಸು. ಹೇಳಿ ಅದಕ್ಕೆ. ಎಲ್ಲಿದೆಯಾ ಭಾವನಾ? ಇಲ್ಲೇ ಹೊರಗಿದ್ವಿ. ಏನು ವಿಷಯ? ಏನಿಲ್ಲ ಭಾವನಾ, ಜಾನು ಮತ್ತು ಜೈನ್ ಫಾರಿನ್ ಟೂರ್ಗೆ ಹೋಗಿದ್ರಲ್ಲ, ಅವರಿಬ್ಬರು ವಾಪಸ್ ಬಂದಿದ್ದಾರಂತೆ. ಏರ್ಪೋರ್ಟಿಂದ ನೇರವಾಗಿ ಮನೆಗೆ ಬರ್ತಿದ್ದಾರಂತೆ. ಅದಕ್ಕೆ ಅತ್ತೆ ಎಲ್ಲ ಮಕ್ಕಳನ್ನೂ ಊಟಕ್ಕೆ ಇಲ್ಲಿಗೆ ಕರೆದ್ಬಿಡು ಅಂತ ಹೇಳಿದ್ರು. ನೀನು ಸಿದ್ದವ್ರನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡು ಆಯಿತಾ? ನಾವೆಲ್ಲ ಹೀಗೆ ಒಟ್ಟಿಗೆ ಸೇರಿ ತುಂಬ ದಿನಗಳಾಗೋಗಿವೆ. ಒಂದು ಸ್ವಲ್ಪ ಸಮಯನ ಖುಷಿಯಾಗಿ ಕಳೆಯೋಣ. ಸರಿ ಅದಕ್ಕೆ. ಆಯಿತು, ಇಡ್ಲಾ? ಏನಂತ ಮೇಡಮ್ರೆ? ಅದು ಜಾನು ಮನೆಗೆ ಬರ್ತಿದ್ದಾಳಂತೆ, ಅದಕ್ಕೆ ನಮ್ಮಿಬ್ಬರನ್ನೂ ಕರೆದ್ರು. ಹೇಗಿದ್ರು 1-2 ಗಂಟೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಅಷ್ಟ್ರಲ್ಲಿ ಹೋಗಿ ಬಂದ್ಬಿಡೋಣವಾ? ಸರಿ ಮೇಡಮ್ರೆ. ರವಿಶಂಕರ್ ಅವರೇ, ಅದು
ಅವ್ರನ್ನ ಕರ್ಕೊಂಬರಕ್ಕೆ ಇನ್ನೂ ಒಂದು 2 ಗಂಟೆ ಬೇಕು ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ನಾನು ಸಿದ್ದು ಅವರು ನಮ್ಮಮ್ಮ ಮನೆ ಹತ್ರ ಹೋಗಿ ಬಂದಿರ್ತೀವಿ. ಹಾಂ ಸರಿ. ಮರಿಯೋಡ ಭಯ್ಯ, ಅದೇನೋ ಹೇಳ್ತಾರಲ್ಲ ಗಾದೆ ಮಾತು, ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತು ಅಂತ. ಹಂಗಾಯ್ತು ಕಲ್ಲ ನಮ್ಮ ಕಥೆಲಿ. ಲೈ ನಾವು ಗೆದ್ಬಿಡ್ಬೇಕಲ್ಲ ಮರಿಗೋಡ, ನಾವು ಗೆದ್ಬಿಡ್ಬೇಕಲ್ಲ. ಹ್ಞೂ ಕಣಪ್ಪಯ್ಯ, ನನಗೂ ಇದು ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಅಬ್ಬಾ ಸದ್ಯ ಎಲ್ಲ ಮುಗೀತಲ್ಲ, ಇನ್ನಾದರೂ ನೆಮ್ಮದಿಯಾಗಿರ್ಬೋದು. ಏನು ಇಬ್ರು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನಿಲ್ಲ ಕಣವು, ಯಾವುದೋ ಒಂದು ಸಣ್ಣ ವಿಷಯ ಮಾತಾಡ್ತಾ ಕೂತಿದ್ದು ಅಷ್ಟೇ. ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನೀವು ಇಷ್ಟೊಂದು ಖುಷಿಯಾಗಿರೋರಲ್ಲ. ರಾಜಕೀಯದಲ್ಲಿ ಏನೋ ದೊಡ್ಡ ಬೆಳವಣಿಗೆನೇ ನಡೆದಿರಬೇಕು. ನೋಡಮ್ಮೆ, ಜೀವನದಲ್ಲಿ ಏನೇ ಬರಲಿ ಏನೇ ಹೋಗ್ಲಿ, ಮನುಷ್ಯ ಅನ್ನಕ್ಕೆ ನಾವು ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕಲ್ವೇ? ದುಃಖ ಆಗಲಿ ಖುಷಿ ಆಗಲಿ ಸುಮ್ಮನೆ ಬರಲ್ವಲ್ಲ. ಅವ್ವ ಅದು ನೋಡಪ್ಪ, ಮೊನ್ನೆಯಿಂದ ಅಪ್ಪ ಮಗ ಏನೋ ಸಾಧನೆ ಮಾಡಿರೋ ಥರ ತುಂಬ ಖುಷಿಯಾಗಿದ್ದೀರಾ. ಅದೇನು ಅಂತ ಹೇಳಿ ನಾನು ಖುಷಿ ಪಡ್ತೀನಿ. ನೋಡಮ್ಮೆ, ಇದು ಒಂಥರ ಸಾಧನೆ ಮಾಡ್ದಂಗೆಯ. ಅದಕ್ಕೆ ತಾವು ಅದೇಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ತಲೆ ಓಡಿಸಿದ್ದೀವಿ ಅಂತ ಅದು ದೇವ್ರಿಗೆ ಗೊತ್ತು ಕಣಮ್ಮೆ. ಅದೇನೋ ಗುಣ ಅಂತಿದ್ದೀರಾ, ನನಗೂ ಕೇಳಿಸೋಂಗೆ ಹೇಳ್ರಿ. ಅದೇನು ಇಲ್ಲ ಕಣಮ್ಮೆ, ಸಮಯ ಬರಲಿ ಹೇಳ್ತೀನಿ ಅಂತ ಅಂದೆ ಆಟೆಯ. ಹೋಗ್ಲಿ ಬಿಡಿ, ಸೋಲು ಅನ್ನೋದು ನಿಮ್ಮ ಹತ್ರ ಸುಳಿಯೋದೇ ಇಲ್ಲ. ಯಾವಾಗಲೂ ಗೆಲುವು ನಿಮ್ದೇ ರೀ. ನಿಜ ಕಣಮ್ಮೆ, ನೀನು ಹೇಳ್ದಂಗೆಯ.